ಚರ್ಮಗಂಟು ರೋಗ ಮತ್ತೆ ಕಾಣಿಸಿಕೊಂಡಿದೆ. ಜಾನುವಾರುಗಳಲ್ಲಿ ಮಾರಕವಾದ ಲಂಪಿ ಸ್ಕಿನ್ ರೋಗ ಇದು. ದನಕರುಗಳ ಮೈ ಮೇಲೆ ಗಂಟು, ಸೋರ್ತಾ ಇರುತ್ತೆ ರಕ್ತ. ಈ ಲಕ್ಷಣಗಳು 2022ರಲ್ಲಿ ಲಕ್ಷಾಂತರ ಜಾನುವಾರುಗಳು ಈ ಚರ್ಮಗಂಟು ರೋಗದಿಂದಲೇ ಮೃತಪಟ್ಟಿದ್ವು. ನರಕ ಯಾತನೆಯನ್ನ ಅನುಭವಿಸ್ತಾ ಇವೆ ಮೂಕ ಪ್ರಾಣಿಗಳು. ಹಾವೇರಿಯಲ್ಲಿ 1232 ಲಂಪಿ ಸ್ಕಿನ್ ಪ್ರಕರಣ ಪತ್ತೆಯಾಗಿದೆ. ಚರ್ಮಗಂಟು ರೋಗಕ್ಕೆ ಜಾನುವಾರುಗಳಿಗೆ ಲಸಿಕೆಯೇ ಇಲ್ಲ. ಆಡುಗಳಿಗೆ ಹಾಕುವ ಗೋಟ್ ಫಾಕ್ಸ್ ಲಸಿಕೆಯನ್ನೇ ಇದಕ್ಕೆ ಹಾಕ್ತಾರೆ. ಜಾನುವಾರುಗಳಿಗೂ ಕೂಡ ಅದನ್ನೇ ಬಳಸ್ತಾರೆ. ಪಶು ಸಂಗೋಪನಾ ಇಲಾಖೆ ಈ ಲಸಿಕೆಯನ್ನು ಬಳಸ್ತಾ ಇದೆ. ಆಡುಗಳಿಗೆ ಸಿಡುಬು ರೋಗಕ್ಕೆ ಬಳಸುವಂತಹ ಗೋಟ್ ಫಾಕ್ಸ್ ಇದು. ಆದರೆ ಪ್ರಯೋಜನ ಆಗ್ತಾ ಇಲ್ಲ. ಚರ್ಮಗಂಟು ರೋಗದ ಭೀತಿ ಈಗ ಹಾವೇರಿ ಜಿಲ್ಲೆಯಾದ್ಯಂತ ಜಾನುವಾರುಗಳಿಗೆ ಮಾರಕವಾಗಿ ಕಾಡ್ತಾ ಇದೆ. ಇದಕ್ಕೆ ಚಿಕಿತ್ಸೆ ಬೇರೆ ಇಲ್ಲ. ದನ ಕರುಗಳ ಮೈ ಮೇಲೆ ಗಂಟು, ಹಾಗೆ ಯಾವಾಗಲೂ ಕೂಡ ರಕ್ತ ಸೋರ್ತಾ ಇರುತ್ತೆ. ಲಸಿಕೆನೇ ಇಲ್ಲದಂತಹ ಕಾಯಿಲೆ ಇದು. ಅದು ಒಂದು ವೈರಲ್ ರೋಗ. ಅದಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಮತ್ತು ಲಸಿಕೆ ಇಲ್ಲ. ಹಾಗಾಗಿ ಭಾಳಷ್ಟು ಜಾನುವಾರುಗಳು ಅಫೆಕ್ಟ್ ಆಗಿತ್ತು. ಆಗ 2022 ಆಗಸ್ಟಲ್ಲಿ ಸ್ಟಾರ್ಟ್ ಆಗಿದ್ದು ಒಂದು 3-4 ತಿಂಗಳ ತನಕ ಭಾಳಷ್ಟು ಇದಾಯಿತು. ಲಸಿಕೆ ಅಂದರೆ ಲಂಪಿ ಸ್ಕಿನ್ ಡಿಸೀಸಿಗೆ ಅಂತ ಲಸಿಕೆ ಇಲ್ಲ. ನಾವು ಗೋಟ್ ಪಾಕ್ಸ್. ಇನ್ನು ವಿಜಯಪುರದಲ್ಲಿ ತೊಗರಿ ಬೀಜ ವಿತರಣೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ. ಸರ್ಕಾರದಿಂದ ತೊಗರಿ ಬೀಜ ಪಡೆದಂತ ರೈತರೀಗ ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕಳಪೆಯ ತೊಗರಿ ಬೀಜ ವಿತರಣೆ ಮಾಡಲಾಗಿದೆ ಸರ್ಕಾರದ ವತಿಯಿಂದ. ಇದನ್ನ ಪಡೆದಂತ ರೈತರು ಈಗ ಕಂಗಾಲಾಗಿದ್ದಾರೆ. ಕಳಪೆ ಬೀಜ ವಿತರಿಸಿ ಸರ್ಕಾರದಿಂದಾನೇ ಮಹಾ ಮೋಸ ಆಯ್ತಾ ಹಾಗಾದ್ರೆ ರೈತರಿಗೆ? ಸಬ್ಸಿಡಿ ದರದಲ್ಲಿ ಸಿಗುವಂತಹ ತೊಗರಿ ಬೀಜ ಕಡಿಮೆ ಬೆಲೆಗೆ ರೈತರಿಗೆ ಇದು ಸಿಗುತ್ತೆ. ಸಬ್ಸಿಡಿ ಬೆಲೆಯಲ್ಲಿ GRG 152-811 ತೊಗರಿ ಬೀಜಗಳು ಸಂಪೂರ್ಣ ಕಳಪೆ ಅನ್ನೋದು ಈಗ ದೃಢಪಟ್ಟಿದೆ. ಈ ಬೀಜವನ್ನ ಬಿತ್ತನೆ ಮಾಡಿದಂತ ರೈತರಿಗೆ ಈ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಜಮೀನಲ್ಲಿ ಬೆಳೆದಿದೆ ಅಂತ. ಸಂಪೂರ್ಣವಾಗಿ ಕಳಪೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಸರ್ಕಾರದ ವತಿಯಿಂದಾನೇ ರೈತರಿಗೆ ಮಕ್ಮಲ್ ಟೋಪಿ ಹಾಕಲಾಯಿತಾ ಅನ್ನುವಂಥ ಪ್ರಶ್ನೆ ಈಗ ಎದ್ದೇಳ್ತಾ ಇದೆ. ಆಳೆತ್ತರಕ್ಕೆ ಬೆಳೆದಿರುವಂತಹ ತೊಗರಿ ಕಾಯಿನೇ ಬಿಟ್ಟಿಲ್ಲ. ಆದ್ರೆ ಈ ಗಿಡಗಳೇನಿದೆ ಆಳೆತ್ತರಕ್ಕೆ ಬೆಳೆದ ಅಂದ್ರೆ 5-6 ಫೀಟ್ ಬೆಳೆಯುತ್ತೆ, ಆದ್ರೆ ಒಂದು ಕಾಯಿಗಳಿಲ್ಲ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ತೊಗರಿ ಬೀಜವನ್ನ ಬಿತ್ತನೆ ಮಾಡಿದಂತ ರೈತರು. ವಿಜಯಪುರ ಜಿಲ್ಲೆಯಲ್ಲಿ ತೊಗರಿ ಬೀಜ ವಿತರಣೆಯಲ್ಲಿ ದೊಡ್ಡ ಮಟ್ಟಿಗಿನ ಗೋಲ್ಮಾಲ್ ನಡೆದಿದೆಯಾ ಇಂಥ ಒಂದು ಸಂಶಯ ಈಗ ಕಾಡಲಿಕ್ಕೆ ಶುರುವಾಗಿದೆ. ಯಾಕಂತ ಕೇಳಿದ್ರೆ ತೊಗರಿ ಬೆಳೆದಂಥ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಅಕ್ಷರಶಃ ಕಣ್ಣೀರು ಹಾಕ್ತಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಇಲ್ಲಿ ಪರಿಸ್ಥಿತಿ ತೋರಿಸ್ತೀನಿ ನೋಡಿ. ಒಂದು ಕಡೆಗೆ ಈ ತೊಗರಿ ಬೆಳೆಯನ್ನು ನೋಡಿದ್ರೆ ಎಷ್ಟು ಹೈಟ್ ಬಂದಿದೆ ಅಂತ ಹೇಳಿದ್ರೆ ಏನಪ್ಪ ತೊಗರಿ ಭಾರಿ ಬಂದಿದೆ ಅಂತ ಅನ್ಕೋಬೇಕು. ಆದರೆ ಇಲ್ಲಿ ಕಾಳನ್ನು ನೋಡ್ಲಿಕ್ಕೆ ಹೋದರೆ ಒಂದು ಗೊನೆಗೆ ಮಿನಿಮಮ್ ಇಲ್ಲ ಅಂತಂದ್ರೆ 40ರಿಂದ 50 ಏನಂತಂದರೆ ಈ ರೀತಿ ಕಾಯಿಗಳಿರಬೇಕು. ಇಲ್ಲಿ ನೋಡ್ತಾ ಇದ್ರೆ 3, 1, 2 ಈ ರೀತಿಯಾಗಿ ಅಂದರೆ ಬೀಜ ಕಳಪೆಯಾಗಿರೋದ್ರಿಂದಾಗಿ ಇಲ್ಲಿ ಏನಂತಂದರೆ ಈ ರೀತಿಯಾಗಿ ಇಳುವರಿ ಭಾರಿ ಮಟ್ಟಿಗೆ ಕುಸಿತ ಆಗಿರುವಂಥದ್ದು. ವಿಜಯಪುರ ಜಿಲ್ಲೆಯ ನಾನಾ ತಾಲೂಕುಗಳಲ್ಲಿ ಏನಂತಂದರೆ ಈ ರೀತಿಯ ಉದಾಹರಣೆಗಳು ಸಿಗ್ತಾ ಇದ್ದಾವೆ. ಕೆಲವೊಂದಿಷ್ಟು ಕಡೆಗಳಂತೂ 1-2 ಕಾಯಿನಾದರೂ ಇದೆ, ಕೆಲವು ಹೂವುಗಳೇ ಬಿಟ್ಟಿಲ್ಲ. ಆ ರೀತಿಯಿಂದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಇಲ್ಲಿ ರೈತರಿಗೆ ಸಂಶಯ ಕಾಡ್ತಾ ಇರೋದು ಏನಂತ ಹೇಳಿದ್ರೆ ಕಳಪೆ ಮಟ್ಟದ ಬೀಜ ವಿತರಣೆ ಆಗಿದೆ. ಇದರಲ್ಲಿ ಏನೋ ಒಂದು ಗೋಲ್ಮಾಲ್ ಆಗಿದೆ ಸರ್ಕಾರ ಮಟ್ಟದಲ್ಲಿ ಅಂತ ಒಂದು ಆಕ್ರೋಶನ ಹೊರ ಹಾಕ್ತಾ ಇದ್ದಾರೆ. ಪ್ರತಿಯೊಂದು ತಾಲೂಕದಾಗ ಸರ ಇದೇ ಹಣಿ ಮಾರ್ರಿ. ಪ್ರತಿಯೊಂದು ನೋಡಿ ಇದು ಈ ಥರ ಬೆಳೆದ್ರಿ ಮಿನಿಮಮ್ 40-50 ಕಾಯಿ ಆಗ್ಬೇಕ್ರಿ, ಗೊನೆ ಆಗ್ಬೇಕ್ರಿ. ಆ ಗೊನೆ ಆದರೆ ಇದು ರೈತಗೆ ಅನುಕೂಲ ರೀ. 3, 4, 5, 6 ಆದರೆ ಇದಕ್ಕೆ ಇಳುವರಿ ಬರಂಗಿಲ್ಲ ಸರ್. ಪ್ರತಿ ಎಕರೆಕ್ಕೆ ಮಿನಿಮಮ್ 6 ಕಟ್ಟ 7 ಕಟ್ಟ 8 ಕಟ್ಟ ಇಳುವರಿ ಬರ್ಬೇಕ್ರಿ. ಇದಕ್ಕೆ ಈ ಸದ್ ಎಕರೆಗೆ ಒಂದು ಕಟ್ಟ ಆಗ್ತದಲ್ಲ ಅನುಮಾನ ರೀ ಸರ್ ನಮಗೆ. ಬೀಜ ಕಳಪೆ ಆಗಿದೆ ಅಂತ ಯಾವಾಗ ಗೊತ್ತಾಯ್ತು ನಿಮಗೆ? ಈ ಥರ ಆಗಿನ ಬೇರೆ ಬೇರೆ ತಾಲೂಕದಾಗ ಎಲ್ಲ ಕಡೆ ತಿರುಗಾಡಿದ್ವಿ ಸರ್. ನಮ್ದು ಒಂದೇ ಜಮೀನಾಗೆ ಅಂತ ನಾವು ಮಾಡಿದ್ದೇವ್ರಿ. ನಮ್ಮ ಊರಲ್ಲಿ ಎಲ್ಲ ಕಡೆ ನೋಡಿದಾಗ ನಮ್ಮ ತಲೆ ಮಾರ ಉದ್ದರೆ ಸರ್ ಎಲ್ಲ. ಅದ್ರ ಒಂದು ಸುದ್ದಿ ಇಲ್ಲ ಸರ್. ಒಂದು ತುದಿ ಕಾಯಿ ರೀ. ಎಲ್ಲರೇ ಒಂದು 4 ಕಾಯಿ ಆಗು ಒಟ್ಟು ಉದುರು ಹೋಗ್ಬಿಟ್ಟ ಸರ್. ಈ ಥರ ಕಾಯಿ ಆಗ್ಯಾವ ಸರ್ ಇಲ್ಲಿ ಎಲ್ಲ ಕಡೆ ರೀ. ಈ ಥರ ಕಾಯಿ ಆಗ್ಯಾವ. ಈ ಥರ ಒಂದು ಪರಿಹಾರ ಘೋಷಣೆ ಮಾಡ್ಬೇಕಂತೇಳಿ. ಎಷ್ಟು ಎಕರೆ ನಿಮ್ಮದು, ಎಷ್ಟು ಇಳುವರಿ ಬರ್ಬೇಕಾಯ್ತು, ಎಷ್ಟು ಬರೋ ನಿರೀಕ್ಷೆ ಐತಿ ನಿಮಗೆ? ನಮ್ಮ 40ರಿಂದ 50 ಕಟ್ಟ ಆಗ್ಬೇಕಾಗಿತ್ತು ಸರ್. ಇದು 40ರಿಂದ 50 ಚೀಲ ಆಗ್ಬೇಕಾಗಿತ್ತು. ಈಗ ಒಂದು 7-8 ಚೀಲ ಆಗೋದಿಲ್ಲ ನಮ್ಗೆ. ಒಂದು ಹಾಕಿದ ಖರ್ಚು ನಮ್ಗೆ ಬರಲ್ಲ ಅಂತ ಪರಿಸ್ಥಿತಿ ಆಗಿಬಿಟ್ಟ ಸರ್ ನಮ್ಗೆ. ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿ ಏನಂತಂದರೆ ಬೆಳೆಗಳು ಬೆಳೆದಿದ್ದಾವೆ. ಅದರಲ್ಲೂ ಸಹ
ಈಗ ಎಕರೆಗೆ 10 ಚೀಲವರೆಗೂ 8ರಿಂದ 10 ಚೀಲ ಬರಬೇಕು. ಅಲ್ಲಿ ನೋಡ್ತಾ ಇದ್ರೆ 1 ಚೀಲ ಬರೋದು ಕೂಡ ಈಗ ಕಷ್ಟ ಇದೆ ಈ ಪರಿಸ್ಥಿತಿ ನೋಡಿದ್ರೆ. ಅಂದರೆ ಈ ರೀತಿಯಾಗಿ ಎಲ್ಲೋ ಒಂದು ಕಡೆಗೆ ಬೀಜ ವಿತರಣೆಯಲ್ಲಿ, ಬೀಜ ಖರೀದಿಯಲ್ಲಿ, ಈ ಬೀಜದ ಒಂದು ಏನು ಇದರ ಸುತ್ತಮುತ್ತ ಏನೋ ಒಂದು ದೊಡ್ಡ ಮಟ್ಟಿಗಿನ ಗೋಲ್ಮಾಲಿದೆ. ಇದು ತನಿಖೆ ಆಗಬೇಕು ಅನ್ನುವಂಥದ್ದು ಇಲ್ಲಿ ರೈತರ ಆಗ್ರಹವಾಗಿದೆ. ವಿಜಯಪುರ ಕೇರಳಪ್ಪ ಜೊತೆಗೆ ಷಡಕ್ಷರಿ ಶರಣ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.